ನ್ಯೂಸ್ 42 ಕನ್ನಡ. ಕಳೆದ 10 ಹಲವಾರು ವರ್ಷಗಳಿಂದ ತೆಂಗಿನ ಬೆಳೆಗೆ ರೋಗ ಬಾಧೆ ಇವಾಗ ಬಹಳ ಇದೆ, ಕೀಟ ಬಾಧೆ. ಅದರಲ್ಲಿ 2-3 ತರ ರೋಗ ಇದೆ. ಒಂದು ನುಸಿ ಅಂತೇಳಿ ಒಂದು ಒಂಬಾಳೆಲ್ ಬರ್ತಕ್ಕಂಥ ಸಣ್ಣ ಸಣ್ಣ ಅರಳನ್ನೇ ತಿಂದಾಕ್ಬಿಡುತ್ತೆ. ಸರಿ, ಅದು ಕಾಯಿ ಆಗಲ್ಲ. ಮತ್ತೆ ಕಪ್ಪುತಲೆ ಹುಳು, ಮತ್ತೆ ವೈಟ್ ಫ್ಲೈ ಅಂತ, ಬಿಳಿ ಚಿಟ್ಟೆ ಅಂತ, ಈ 3 ಸಿಕ್ಕಾಬಟ್ಟೆ ಬಾಧಿಸ್ತವೆ. ಆದ್ರೆ ನಾವು ಸರ್ಕಾರ ಆಗಲಿ ರೈತರಾಗಲಿ ಇಲ್ಲಿ ತನಕ ಆ ಮರಕ್ಕೆ ಏನು ಶುಶ್ರೂಷಣೆ ಮಾಡಲಿಲ್ಲ. ಬರ್ತಾವೆ ಏನೋ ನೋಡ್ಕೊಂಡು ಮರ ತಲೆ ಎತ್ತು ನೋಡ್ಕೊಂಡು ಸುಮ್ಮನಾಗಿದೆ ಹೊರತು ಏನಕ್ಕಿದೆ ಇದೆಯಾ ಈ ರೋಗಕ್ಕೆ ಏನು ನಾವೇನ್ ಮಾಡ್ಬೇಕು ಅಂತ ಯಾರು ಪ್ರಯೋಗ ಮಾಡಲಿಲ್ಲ. ಪ್ರಯೋಗ ಮಾಡಿದ್ರು ಅದು ಸಾಮೂಹಿಕವಾಗಿ ಆಗಿರ್ಲಿಲ್ಲ. ನಮ್ಮ ತಾಲೂಕು ಅತಿ ಹೆಚ್ಚು ತೆಂಗು ಇರ್ತಕ್ಕಂಥ ತಾಲೂಕು. ಸುಮಾರು 15 ಲಕ್ಷಕ್ಕಿಂತ ಹೆಚ್ಚಿಗೆ ಮರಗಳು ನಮ್ಮ ತಾಲೂಕಲ್ಲಿ ಇದೆ. ಈಗ ಡಿಪಾರ್ಟ್ಮೆಂಟ್ ನಾವು ಚರ್ಚೆ ಮಾಡಿದ್ದೀವಿ. ಮಾನ್ಯ ತೋಟಗಾರಿಕೆ ಸಚಿವರಿಗೆ ನಾನು ಮತ್ತೆ ಡಿಪಾರ್ಟ್ಮೆಂಟ್ ಅವರೆಲ್ಲ ಹೋಗಿ ಮಾತಾಡಿ ಪ್ರಾಯೋಗಿಕವಾಗಿ ನಮ್ಮ ತಾಲೂಕಿಗೆ 5-6 ಈ ತರ ಹೈಡ್ರಾಲಿಕ್ ಲಿಫ್ಟ್ ಗಳನ್ನ ಕೊಡ್ಲಿಕ್ಕೆ ಮನವಿ ಮಾಡಿದ್ದೀವಿ. ಅವರು ಕೂಡ ಪ್ರಾವಿಷನ್ ಮಾಡ್ಕೊಂಡು ಈಗ 5-6 ಲಿಫ್ಟ್ ಕೊಡೋಕೆ ಒಪ್ಕೊಂಡಿದ್ದಾರೆ. ನಮ್ಮ ತಾಲೂಕಿಗೆ ಇರ್ತಕ್ಕಂಥ FAOಗಳು ಏನಿದೆ, ಈಗ ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಅಂತ ಏನ್ ಮಾಡ್ಕೊಂಡಿದೀವಿ, ಅದ್ರ ಮುಖಾಂತರ ಒಂದ್ ಕಡೆಯಿಂದ ಇದನ್ನ ಸಿಂಪಡಣೆ ಮಾಡ್ಕೊಂಡು ಬಂದ್ರೆ 100ಕ್ಕೆ 100 ಭಾಗ ಕಂಟ್ರೋಲ್ ಆಗುತ್ತೆ. ನಾವು ಮೊನ್ನೆ ದಿವಸ ನಿಮ್ಗೆ ಯಾರು ಹೇಳಿರ್ಲಿಲ್ಲ, ಕಳೆದ ಒಂದು 15 ದಿವಸದಲ್ಲಿ ತಿಮ್ಸಂದ್ರದಲ್ಲಿ ತೋಟದಲ್ಲಿ ಹೊಡೆದಿದ್ವಿ. ಅಲ್ಲೆಲ್ಲ ಈಗ ಕಂಟ್ರೋಲ್ ಬಂದಿದೆ, ಸೊತ್ತೋಗಿವೆ ಎಲ್ಲ ಹುಳುಗಳೆಲ್ಲ. ಅಂದ್ರೆ ಪ್ರಯೋಗ ಇದು ಒಂದಲ್ಲ 2 3 ಸತಿ ಮಾಡಿದ್ರೆ ತೆಂಗಿನ ತೋಟ ಅದಕ್ಕೆ ಬರ್ತವೆ, ಫಲ ಬಿಡ್ತವೆ. ಈಗ ಒಂದ್ ಕಡೆ ತುಂಬಾ ಒಳ್ಳೆ ಬೆಲೆ ಇದೆ, ತೆಂಗಿನ ಮರಗಳಲ್ಲಿ ಕಾಯ ಇಲ್ಲ. ಹಾಗಾಗಿ ನಾವು ಇದಕ್ಕೆ ಏನಾದ್ರು ಪ್ರಯತ್ನ ಮಾಡ್ಬೇಕು ಅಂತೇಳಿ ಒಂದು ಪ್ರಯತ್ನ ಪ್ರಾಯೋಗಿಕವಾಗಿ ಚನ್ನಪಟ್ಟ ತಗೊಂಡಿದೀವಿ. ಇಲ್ಲಿ ಸಕ್ಸಸ್ ಆದ್ರೆ ಇಡೀ ರಾಜ್ಯಕ್ಕೆ ಇದನ್ನ ವಿಸ್ತರಣೆ ಮಾಡ್ಬೋದು. ಹಾಗಾಗಿ ಈಗ ಮುಂದಿನ ಒಂದು 15 ದಿವಸದಲ್ಲಿ 2 ಬೂಮ್ಗಳಿಗೆ ಈ ತರ ಹೈಡ್ರಾಲಿಕ್ ಲಿಫ್ಟ್ಗಳು ಬರ್ತಾ ಇವೆ. ಇದನ್ನ ಟ್ರಾಕ್ಟರ್ಗಳಿಗೆ ಫಿಟ್ ಮಾಡ್ತಾ ಇದೀವಿ. ಟ್ರಾಕ್ಟರ್ಗೆ ಫಿಟ್ ಮಾಡಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತೇಳಿ ರೈತರು, ಸಹಕಾರ ಸಂಘಗಳು ಮತ್ತೆ ಸರ್ಕಾರ ಒಟ್ಟಿಗೆ ಸೇರ್ಕೊಂಡು ಒಂದು ಪ್ರಯೋಗ ಮಾಡಲೇಬೇಕು. ಬಹಳ ಕಾಸ್ಟ್ ಏನು ಬರೋದಿಲ್ಲ. ಇದು ಒಂದು ಬೇವಿನ ಹಿಂಡಿ, ಯಾವ್ದು ಕೆಮಿಕಲ್ ಹೊಡೆಯಲ್ಲ ಇದಕ್ಕೆ ಬೇವಿನ ಎಣ್ಣೆ ಈ ತರ ಸಾಂಪ್ರದಾಯಿಕವಾಗಿ ಅದನ್ನ ಸ್ಪ್ರೇ ಮಾಡೋದು ಸಾಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಸೋಪು, ಉಪ್ಪು ಈ ತರ ಹೊಡೆದು ಸಾಕು, ಕೀಟ ನಾಶ ಆಗ್ತವೆ. ಆ ನಿಟ್ಟಿನಲ್ಲಿ ಪ್ರಯೋಗ ಮಾಡ್ತೀವಿ. ನನಗೆ ಭರವಸೆ ಇದೆ ಸಕ್ಸಸ್ ಆಗುತ್ತೆ ಇದು. ಈಗಾಗಲೇ ಟ್ರಾಕ್ಟರ್ ಸಬ್ಸಿಡಿ ಇದೆ. ಈಗ ಇಲಾಖೆನೇ ಖರೀದಿ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ. ಒಂದು 6 ನಮ್ಮ ತಾಲೂಕಿಗೆ ಕೊಡಿ ಅಂತ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡಿದೀವಿ. ಸುಮಾರು 1 ಕೋಟಿ ರೂಪಾಯಿ ಪ್ರಾವಿಷನ್ ಮಾಡಿ ಅಂತ ಕೇಳಿದೀವಿ. ಅಷ್ಟನ್ನು ಕೊಟ್ರೆ ಸಾಕಾಗುತ್ತೆ. ಒಂದು ಮಿಷಿನ್ ಒಂದು 15-20 ಲಕ್ಷದಲ್ಲಿ ಒಂದು ಮಿಷಿನ್ ರೆಡಿ ಆಗುತ್ತೆ. ಟ್ರಾಕ್ಟರ್ ಮೇಲೆ ಮಾಡಿದ್ರಿ, ಹೊಸ ಟ್ರಾಕ್ಟರ್ ಪ್ಲಸ್ ಮಿಷಿನ್ ಸೇರಿ ಒಂದು 6 ಆದ್ರೆ 5-6 ಆದ್ರೆ ಇಡೀ ನಮ್ಮ ತಾಲೂಕನ್ನ ಒಂದ್ ಕಡೆಯಿಂದ ಕೆಲಸ ಮಾಡ್ಕೊಂಡ್ ಬರ್ಬೋದು. ನಮ್ಮ ತಾಲೂಕು ಸಕ್ಸಸ್ ಆದ್ರೆ ಮುಂದಿನ ಸರ್ಕಾರ ನೀತಿ ಮಾಡ್ಬೇಕಾಗತ್ತೆ, ಯಾವ ರೀತಿ ಮಾಡಬೇಕು ಅಂತ ಮುಂದಿನ ತೀರ್ಮಾನ ನಮ್ಮ ಸರ್ಕಾರ ತೀರ್ಮಾನ ಮಾಡ್ಲಿ. ಪ್ರಾಯೋಗಿಕವಾಗಿ ನಮ್ಮ ತಾಲೂಕು ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ. ಮುಂದೆ ನೀರಾಗಿಳಿಸ್ಬೇಕು ಅಂತ ಪ್ಲಾನ್ ಮಾಡ್ತಾರೆ ಅಂತ ಈ ಮಿಷಿನ್ಗಳು ನೀರಾಗಿಳಿಸೋಕ್ಕೂ ಅನುಕೂಲ ಆಗ್ತವೆ. ಮತ್ತೆ ರೈತರಿಗೆ ತೆಂಗು, ಮಾವು ಇದಕ್ಕೆಲ್ಲಾನು ಕೂಡ ಅನುಕೂಲಕ್ಕೆ ಬರ್ತವೆ. ಅದೇ ಈಗ ಈಗಾಗಲೇ ಶಾಸಕರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಒಂದು ಪ್ರಾಯೋಗಿಕವಾಗಿ ನಾವು ಇಲಾಖೆ ವತಿಯಿಂದ FPOಸ್ಗೆ ನೀವು 90% ಅಥವಾ 100% ಅನುದಾನದಲ್ಲಿ ಉಚಿತವಾಗಿ ಇದನ್ನ ಕೊಡಿಸಕ್ಕೆ ವ್ಯವಸ್ಥೆ ಮಾಡಿ ಅಂತ ಶಾಸಕರು ಒತ್ತಾಯ ಮಾಡಿದ್ದಾರೆ. ಅದರ ಸಂಬಂಧ ಪ್ರಸ್ತಾವನೆ ಕೂಡ ಸರ್ಕಾರಕ್ಕೆ ಹೋಗಿದೆ. ಸರ್ಕಾರ ಹಂತದಲ್ಲಿ ಇದು ಪರಿಶೀಲನೆಯಲ್ಲಿದೆ. ಅದು ಪ್ರಾಯೋಗಿಕವಾಗಿ ನಮ್ಮ FPOಗಳಿಗೆ ಕೊಡ್ಲಿಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ನಡೀತಾ ಇದೆ. ಇನ್ನೊಂದು ಮಾತು ಏನಂತಂದ್ರೆ, ಇದು ಸಾಮೂಹಿಕವಾಗಿ ಬಳಸ್ಕೊಳ್ಳೋದಲ್ಲದೆ ವ್ಯಕ್ತಿಗತವಾಗಿ ರೈತರು ಏನಾದ್ರು ಇದನ್ನ ಬಳಕೆ ಮಾಡ್ಕೊಳ್ಬೇಕಾದ್ರೆ ಇದರ ಒಂದು ವೆಚ್ಚ ಏನಿದೆ, ಯಂತ್ರೋಪಕರಣದ ವೆಚ್ಚ ಜಾಸ್ತಿ ಇದೆ. ಹಾಗಾಗಿ ಇದು ಯಾವ ರೀತಿ ಇಲಾಖೆ ಇದಕ್ಕೆ ಸಹಕಾರ ನೀಡುತ್ತೆ ಅಂತ ಅಂದ್ಬಿಟ್ಟು ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಹೇಳೋದೇನಂದ್ರೆ, ಈಗ ಹೈಡ್ರಾಲಿಕ್ ಸಿಸ್ಟಮ್ಗೆ ನಮ್ಮಲ್ಲಿ ಕೇಂದ್ರ ಪುರಸ್ಕೃತ SMAM ಅಂದ್ರೆ ಕೃಷಿ ಯಂತ್ರಧಾರ ಯೋಜನೆ ಅಡಿ 2.5 ಲಕ್ಷವರೆಗೆ ಸಹಾಯಧನ ಕೊಡ್ಲಿಕ್ಕೆ ಅವಕಾಶ ಇದೆ ರೈತರಿಗೆ ಹೈಡ್ರಾಲಿಕ್ ಸಿಸ್ಟಮ್ಗೆ. ಅದೇ ರೀತಿ ಅದಕ್ಕೆ ಯಂತ್ರೋಪಕರಣ ಏನಿದೆ, ಇದಕ್ಕೆ ಒಂದು ಟ್ರಾಕ್ಟರ್ ಬೇಕಾಗ್ಬೋದು ಅಥವಾ ಮ್ಯಾಕ್ಸಿ ಟ್ರಕ್ ಅಂತದ್ದು ಏನಾದ್ರು ಬೇಕಾಗ್ಬೋದು. ಅದಕ್ಕೂ ಕೂಡ ಇಲಾಖೆಯಿಂದ ಮ್ಯಾಕ್ಸಿ ಟ್ರಕ್ಗಿಲ್ಲ, ಆದ್ರೆ ಟ್ರಾಕ್ಟರ್ಗೆ ಒಂದು 75,000 ರೂಪಾಯಿ ಜನರ ಸಾಮಾನ್ಯ ವರ್ಗದ ರೈತರಿಗಿದೆ. ಮತ್ತೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ರೈತರಿಗಾದ್ರೆ 3 ಲಕ್ಷದವರೆಗೂ ಸಹಾಯಧನ ಸಿಗುತ್ತೆ. ಈ ಒಟ್ಟಾರೆ ಹೇಳ್ಬೇಕಂದ್ರೆ, ನಮ್ಗೆ ಈ ತರ ಹೈಡ್ರಾಲಿಕ್ ಸಾಧನನ ಅಳವಡಿಸ್ಕೊಳ್ಳುವಂತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಸುಮಾರು ಒಂದು 6 ಲಕ್ಷ ರೂಪಾಯಿವರೆಗೂ ಸಹಾಯಧನ ದೊರಕುವಂತ ಸಂಭವ ಇದೆ. ಅದೇ ಸಾಮಾನ್ಯ ವರ್ಗದ ರೈತರಿಗೆ ಒಂದು 3 ರಿಂದ 3.5 ಲಕ್ಷವರೆಗೂ ಸಹಾಯಧನ ಸಿಗುವಂತ ಸಾಧ್ಯತೆಗಳು ಇಲಾಖೆ ಯೋಜನೆಗಳಲ್ಲಿ ಇದೆ. ಸೊ ಹೆಚ್ಚುವರಿ ಇದು ಏನೋ ಒಂದು ಘಟಕ ವೆಚ್ಚ ಸುಮಾರು 18 ರಿಂದ 20 ಲಕ್ಷ ಏನು ತಗಲುತ್ತೆ.
ಟ್ರಾಕ್ಟರ್ಗಾದ್ರೆ ಒಂದು 15 ಲಕ್ಷ ಏನು ತಗುತ್ತೆ. ಹೆಚ್ಚುವರಿ ಬೀಳಂತದ್ದು ರೈತರು ಅದನ್ನ ಬರ್ಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇದನ್ನ ವ್ಯಕ್ತಿಗತವಾಗಿ ಬಳಕೆ ಮಾಡ್ಕೊಳ್ಳೋದಕ್ಕಿಂತ FPOಗಳ ಮುಖಾಂತರ ಸಾಮೂಹಿಕವಾಗಿ ರೈತರು ಇದನ್ನ ಬಳಕೆ ಮಾಡಿಕೊಂಡು ಮತ್ತೆ ಇದನ್ನ ಸಿಂಪಡಣೆ ಮಾಡೋಂಥ ಒಂದು ತಂಡನ ನಾವು ರಚನೆ ಮಾಡಿಕೊಂಡು ಆ ತಂಡಕ್ಕೆ ಸಾಕಷ್ಟು ತರಬೇತಿ ಕೊಟ್ಟು ಅದನ್ನ ಸಾಮೂಹಿಕವಾಗಿ ಬಳಕೆ ಮಾಡೋಂಥದ್ದಾದ್ರೆ ಬಹಳಷ್ಟು ಯಶಸ್ವಿಯಾಗಿ ಇದನ್ನ ಉಪಯೋಗ ಮಾಡ್ಕೊಳ್ಬಹುದು ಅಂತ ನಮ್ಮ ಅನಿಸಿಕೆ. ಸರ್, ಎಲ್ರಿಗೂ ನಮಸ್ಕಾರ. ಇವತ್ತೇನೋ ಒಂದು ಪ್ರಾಯೋಗಿಕವಾಗಿ ನಮ್ಮ ಶಾಸಕರು ಪ್ರಯತ್ನ ಪಡ್ತಾ ಇದ್ದಾರೆ. ಈ ತೆಂಗಿನ ಮರಕ್ಕೆ ಬಂದಿರತಕ್ಕಂಥ ಸರ್ವರೋಗ ಏನಿದೆ, ಇವತ್ತೇನು ಒಂದು ರೋಗ ಅಂತ ಹೇಳುವಾಗಿಲ್ಲ, ಏನು ಪ್ರಯತ್ನ ಪಡ್ತಾ ಇದ್ದಾರೆ, ನಾವು ಅದಕ್ಕೆ ಅವ್ರು ಧನ್ಯವಾದಗಳು ಹೇಳ್ತೀವಿ. ಯಾಕೆಂದ್ರೆ ಆ ರೈತರ ಪರ ಒಂದು ಆಸಕ್ತಿ ಇದೆಯಲ್ಲ, ಅದಕ್ಕೆ ನಾವು ಧನ್ಯವಾದಗಳು ಹೇಳ್ತೀವಿ. ರೈತರಿಗೆ ಇದಾಗಲ್ಲ. ರೈತರಿಗೆ ಇವ್ರು ಏನೇ ಒಂದು ಪ್ರಾಯೋಗಿಕವಾಗಿ ಹೇಳಿದ್ರು ಕೂಡ ರೈತರು ಇದು ಸ್ವತಂತ್ರವಾಗಿ ಮಾಡೋಕ್ಕಾಗಲ್ಲ. ಇದೇನು ಇಲಾಖೆ ಸಾಮೂಹಿಕವಾಗಿ ಮಾಡ್ಕೊಂಡು ಹೋಗ್ಬೇಕು. ಇದು ಯಾವುದೇ ರೈತ 10 ಎಕರೆ ಇರಲಿ 50 ಎಕರೆ ಇರಲಿ ಅವ್ನು ಮಾಡೋಕ್ಕಾಗಲ್ಲ. ಸಾಮೂಹಿಕವಾಗಿ ಒಂದು ಕಡೆಯಿಂದ ಎಲ್ಲ ಹಳ್ಳಿಗಳಿಗೂ ಇಡೀ ತಾಲೂಕಿನಲ್ಲಿ ಇದು ಮಾಡಿದಾಗ ಮಾತ್ರ ಅದೇನು ಆಮೇಲೆ ಏನು ನೋಡುವ ರಿಸಲ್ಟ್. ಆಮೇಲೆ ಇವ್ರು ಮಾಡ್ತಾ ಇರೋದ್ರ ಬಗ್ಗೆ ನಮ್ಗೆ ವಿರೋಧ ಇಲ್ಲ. ಆ ರಿಸಲ್ಟ್ ಆಮೇಲೆ ಅದು ಸುಮ್ಮನೆ ಯಾರಿಗೂ ಒಬ್ರಿಗಾಗಲ್ಲ. ಇವು ಏನು ಇದಿದೆ, ಏನು ಮಿಷನರೀಸ್ ಏನಿದೆ, ಅದು ಯಾರು ಸ್ವತಂತ್ರವಾಗಿ ಯಾರು ರೈತರುಗಳು ಹೇಳ್ಬೋದು, ಇವರೇ ಯಾರು ತರಕಾಗಲ್ಲ. ಇವರೇನು ಪ್ರಯೋಗ ಮಾಡ್ತಾ ಇದ್ರೆ ನೋಡೋಣ ಮುಂದೆ ಏನೇನಾಗುತ್ತೆ ಅಂತ. ನ್ಯೂಸ್ 42 ಕನ್ನಡ.